ಇನ್ನು ದತ್ತಪೀಠ ಹೋರಾಟಗಾರರಿಗೆ ಸಮನ್ಸ್ ಜಾರಿ ಆರೋಪ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಅನುಮತಿ ನೀಡಿರುವಂತಹ ಸರ್ಕಾರ. ಒಂದ್ ಕಡೆ ಇನ್ನು ಹುಬ್ಬಳ್ಳಿಯ ವಿಚಾರದ ಬೆನ್ನಲ್ಲೇ ಈಗ ದತ್ತಪೀಠ ಹೋರಾಟಗಾರರಿಗೆ ಸಮನ್ಸ್ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಅನುಮತಿ ನೀಡಿರುವಂತಹ ಸರ್ಕಾರ. ಇದು ಬೇಕಿತ್ತ ಇದು ನೋಡಿ, ಈಗ ಒಂದು ಕರಸೇವಕರು ಇದ್ದಿದೆ, ಈಗ ಈ ದತ್ತ ಅಭಿಯಾನ ಯಾರ್ಯಾರು ಮಾಡಿದಾರಲ್ಲ ಅವರ ಮೇಲೆ ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಈಗ ಇನ್ನೊಂದು ಅಸ್ತ್ರ ಸಿಕ್ಕಂಗಾಯ್ತು ಬಿಜೆಪಿಗೆ. ಸರ್ಕಾರದ ಅನುಮತಿ ಮೇರೆಗೆ ಗೃಹ ಇಲಾಖೆ ಈಗ ಈ ಒಂದು ಚಾರ್ಜ್ ಶೀಟ್ ಅನ್ನ ಮಾಡೋದಕ್ಕೆ ಸೂಚನೆ ಕೊಟ್ಟಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಪೆಂಡಿಂಗ್ ಇದ್ದಂತ ಕೆಲ ಕೇಸ್ಗಳು, ಹಿಂದೂ ಕಾರ್ಯಕರ್ತರ ಮೇಲಿನ ಕೇಸ್ಗಳಿಗೆ ಚಾರ್ಜ್ ಶೀಟ್, ಬಿಜೆಪಿ ಸರ್ಕಾರ ಪೆಂಡಿಂಗ್ ಇಟ್ಟಿದ್ದಂತ ಕೇಸ್ಗಳಿಗೆ ಮರುಜೀವ ಸಿಗ್ತಾ ಇದೆ. ಬಿಜೆಪಿ ಸರ್ಕಾರ ಯಾವ್ಯಾವ ಕೇಸ್ಗಳನ್ನ ಪೆಂಡಿಂಗ್ ಇಟ್ಟಿತ್ತು ಅದೆಲ್ಲವನ್ನು ಕೂಡ ರಿಓಪನ್ ಮಾಡುವಂತ ಕೆಲಸವನ್ನ ಪ್ರಸಕ್ತ ಸರ್ಕಾರ ಮಾಡ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆಯಾದ ಹಿನ್ನೆಲೆ ನ್ಯಾಯಾಲಯ ಸಮನ್ಸ್ ಅನ್ನ ಹೊರಡಿಸಿರೋದು 14 ಆರೋಪಿಗಳಿಗೆ ಸಮನ್ಸ್ ನೀಡಿದಂತ ಚಿಕ್ಕಮಗಳೂರು ಖಾಕಿ. ಜನವರಿ 8ರಂದು ನ್ಯಾಯಾಲಯಕ್ಕೆ ಹಾಜರಾಗುವುದಕ್ಕೆ ಅವರಿಗೆ ಸೂಚನೆ ನೀಡಲಾಗಿದೆ. ಪ್ರಭಾಕರ್ ಹುಳಿಯ ಕೇವಲ 10 ಗುಂಟೆಯಲ್ಲಿ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸೊ ಒಂದಾದ ಮೇಲೆ ಒಂದು ದನಿ ಎತ್ತಲಿಕ್ಕೆ ಒಂದಾದ ಮೇಲೆ ಒಂದು ಅಸ್ತ್ರಗಳನ್ನು ಖುದ್ದು ಕಾಂಗ್ರೆಸ್ ವ್ಯವಸ್ಥೆ ಕೊಡ್ತಾ ಇದೆ ಬಿಜೆಪಿಯವರಿಗೆ. ಒಂದು ಕಡೆಗೆ ರಾಮ ಮಂದಿರದ್ದು ದೊಡ್ಡ ಮಟ್ಟದಲ್ಲಿ ಈ ವಿಚಾರ ಸದ್ದಾಗಬೇಕು, ಆ ವಿಚಾರಕ್ಕೆ ಸಂಬಂಧಪಟ್ಟ ಏನೇನು ಮಾಡಬೇಕು ಎಲ್ಲ ವ್ಯವಸ್ಥಿತವಾಗಿ ಬಿಜೆಪಿ ಮಾಡ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂತಂದರೆ ಈ ನೋಡಿ, ಒಂದು ಹಿಂದೂ ದೇಗುಲವನ್ನು ದೇಶದ ಪ್ರಧಾನಿಗಳು ಉದ್ಘಾಟನೆ ಮಾಡ್ತಿರುವಂಥದ್ದು ಇದೇ ಮೊದಲು ನೋಡಿ ಅಂತ ಬಿಂಬಿಸೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಯಾರ್ಯಾರಿಗೆ ಕರೆ ಕೊಡಬೇಕು, ಯಾರ್ಯಾರಿಗೆ ಆಮಂತ್ರಣ ಕೊಡಬೇಕು, ಏನು ಎತ್ತ ಅದೆಲ್ಲದನ್ನು ಕೂಡ, ಇದೆಲ್ಲದರ ಜೊತೆಗೆ ಯಾವುದನ್ನು ಸುಮ್ಮನಿರಲಾರದೆ ಏನು ಮಾಡಬೇಕು ಅಂತ ಇದೆಯಲ್ಲ ಅದೆಲ್ಲವನ್ನು ಕೂಡ ಕಾಂಗ್ರೆಸ್ ಮಾಡ್ತಾ ಇದೆ. ಈ ಸುಮ್ಮನಿರಲಾರದರು ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ ಹಾಗೆ. ಸೊ ಈಗ ಯಾಕೆ ಬೇಕಿತ್ತು ನೋಡಿ, ನೋಟಿಸ್ ಕೊಟ್ಟಿರುವಂಥ ಪ್ರತಿನೂ ಕೂಡ ನಾವು ತೋರಿಸ್ತಾ ಇದ್ವಿ. ದತ್ತ ಜಯಂತಿ ವೇಳೆ ಗೋರಿಗಳ ಧ್ವಂಸ ಮಾಡಿದಂಥ ಪ್ರಕರಣ ಇದು. ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ 2017 ಡಿಸೆಂಬರ್ 4ರಂದು ಹೋರಾಟಗಾರರ ಮೇಲೆ ಕೇಸ್. ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಅಲ್ಲಿ ನಡೆದಂಥ ಗದ್ದಲ ಗಲಾಟೆ, ಇದಕ್ಕೆ ಸಂಬಂಧಪಟ್ಟಂಗೆ ಗ್ರಾಮಾಂತರ ಠಾಣೆಯಲ್ಲಿ, ಚಿಕ್ಕಮಗಳೂರಿನ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಆವಾಗ IPS ಅಧಿಕಾರಿ ಆಗಿದ್ದಂಥವ್ರು ಅಣ್ಣಾಮಲೈ 2017ರಲ್ಲಿ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಅನುಮತಿ ಸಿಕ್ಕಿರಲಿಲ್ಲ, ಹೀಗಾಗಿ ಪೆಂಡಿಂಗ್ ಇತ್ತು. ಯಾವ್ಯಾವುದು ಪೆಂಡಿಂಗ್ ಇತ್ತಲ್ಲ ಆ ಪೆಂಡಿಂಗ್ ಇದಕ್ಕೆಲ್ಲದಕ್ಕೂ ಕೂಡ ಈಗ ಚಾಲನೆಯನ್ನು ಕೊಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಬನ್ನಿ, ನಮ್ಮ ಪ್ರತಿನಿಧಿ ಅಶ್ವಿತ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಶ್ವಿತ್, ನಾವು ನೋಡ್ತಾ ಇದ್ದೀವಿ ಒಂದು ಕಡೆಗೆ ನೀವು ಕರಸೇವಕರ ಮೇಲಿನ ಕೇಸ್ಗಳನ್ನು ಓಪನ್ ಮಾಡಿದ್ರಿ ಅಂತ ಹೇಳಿ ಒಂದು ಆರೋಪ, ಇದೆಲ್ಲದರ ಜೊತೆಗೆ ಏನು ಅಂದರೆ ಈಗ ಪೆಂಡಿಂಗ್ ಇರುವಂಥ ಹಳೆಯ ಕೇಸ್ಗಳಿಗೆ ಮತ್ತೆ ಮರುಜೀವ ಕೊಡುವಂಥ ಪ್ರಯತ್ನಗಳಾಗ್ತಾ ಇದೆ. ಅಂದರೆ 2017ರಲ್ಲಿ ಏನು ಗಲಭೆ ನಡೆದಿತ್ತು ಈ ದತ್ತಪೀಠದಲ್ಲಿ, ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಆ ಕೇಸು ಕೂಡ ಈಗ ಮರುಜೀವವನ್ನು ಪಡಿತಾ ಇದೆ. ಏನು ನಡೀತಾ ಇದೆ ಹಾಗಾದರೆ? ಖಂಡಿತವಾಗ್ಲೂ ರಂಗನಾಥ್, ಏನು ಚಿಕ್ಕಮಗಳೂರಿನ ವಿವಾದಿತ ಇನಾಮು ದತ್ತಾತ್ರೇಯ ಬಾಬಾಬುಡನ್ ಸ್ವಾಮಿ ದರ್ಗಾದಲ್ಲಿ ಡಿಸೆಂಬರ್ 3ರ 2017ರಂದು ಒಂದು ಅತಿದೊಡ್ಡ ಘಟನೆ ನಡೆದಿತ್ತು. ಏನು ದತ್ತ ಜಯಂತಿಯ ಕೊನೆಯ ದಿನ ರಾಜ್ಯದ ಮೂಲೆ ಮೂಲೆಗಳಿಂದ ದತ್ತಮಾಲಾಧಾರಿಗಳು ದತ್ತ ಪಾದುಕೆಯ ದರ್ಶನಕ್ಕೆ ಬಂದಿದ್ರು. ಸಾವಿರಾರು ಪೊಲೀಸರನ್ನ ಇನಾಮು ದತ್ತಾತ್ರೇಯ ಬಾಬಾಬುಡನ್ ಸ್ವಾಮಿ ದರ್ಗಾದಲ್ಲಿ ನಿಯೋಜನೆ ಮಾಡಿದ್ರು. ಆದ್ರೆ ಚಿಕ್ಕಮಗಳೂರಿನ ಪೊಲೀಸರ ವೈಫಲ್ಯದಿಂದಾಗಿ ನಿಷೇಧಿತ ಪ್ರದೇಶದಲ್ಲಿದ್ದಂತಹ ಗೋರಿಗಳನ್ನ ಧ್ವಂಸ ಮಾಡಿತ್ತು. ಈ ಪ್ರಕರಣ ಸಂಬಂಧಿಸಿದಂತೆ ಡಿಸೆಂಬರ್ 4ರಂದು ಚಿಕ್ಕಮಗಳೂರಿನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ 14 ಜನರ ವಿರುದ್ಧ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು. ಅಲ್ಲಿಂದ ಮೊನ್ನೆ ಡಿಸೆಂಬರ್ 14ರವರೆಗೂ ಕೂಡ ಯಾವುದೇ ರೀತಿಯ ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಕೆ ಆಗಿರಲಿಲ್ಲ. ಆದ್ರೆ 293A ಸೆಕ್ಷನ್ ಇರೋದ್ರಿಂದಾಗಿ ಸರ್ಕಾರ ಈ ಒಂದು ಚಾರ್ಜ್ ಶೀಟ್ ನ ಕೋರ್ಟ್ಗೆ ಸಲ್ಲಿಕೆ ಮಾಡ್ಲಿಕ್ಕೆ ಒಂದು ಅನುಮತಿಯನ್ನ ನೀಡಿರಲಿಲ್ಲ. ಹಿಂದಿನ ಬಿಜೆಪಿ ಸರ್ಕಾರ ಈ ಒಂದು ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರ ಮೇಲಿದ್ದಂತಹ ಕೇಸ್ಗಳೇನಿದೆ ಅದನ್ನ ಪೆಂಡಿಂಗ್ ಆಗಿ ಉಳಿಸ್ಕೊಂಡಿತ್ತು. ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರವಾಗಿ ಏನು ರಾಜ್ಯಾದ್ಯಂತ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರ ಮೇಲೆ ಇರುವಂತಹ ಕೇಸ್ಗಳು ಚಾರ್ಜ್ ಶೀಟ್ ಆಗದೆ ಏನು ಪೆಂಡಿಂಗ್ ಉಳಿದಿತ್ತು ಅದನ್ನ ಚಾರ್ಜ್ ಶೀಟ್ ಗಳನ್ನ ಹಾಕ್ಬೇಕು ಅಂತ ಹೇಳಿ ಈಗ ಗೃಹ ಇಲಾಖೆಗೆ ಒಂದು ಸೂಚನೆಯನ್ನ ನೀಡಿರುವಂತದ್ದು. ಗೃಹ ಇಲಾಖೆಯಿಂದ ಆಲ್ರೆಡಿ ರಾಜ್ಯದ 10 ಪೊಲೀಸ್ ಠಾಣೆಗಳಿಗೆ ಈಗ ಸೂಚನೆ ಕೂಡ ಬಂದಿರುವಂತದ್ದು. ಈ ನಿಟ್ಟಿನಲ್ಲಿ ಇವಾಗ ಪೆಂಡಿಂಗ್ ಇರುವಂತಹ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರ ಮೇಲಿರುವಂತಹ ಕೇಸ್ಗಳೇನಿದೆ ಅದು ಆಲ್ರೆಡಿ ಚಾರ್ಜ್ ಶೀಟ್ ಕೂಡ ಆಗ್ತಾ ಇರುವಂತದ್ದು ರಂಗನಾಥ್. ಮುಖ್ಯವಾಗಿ ನಾವಿಲ್ಲಿ ಇನ್ನೊಂದನ್ನ ಗಮನಿಸೋದಾದ್ರೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇದ್ದಂತಹ
ಬಂದಂತಹ ಸಂದರ್ಭದಲ್ಲಿ 2021ರಲ್ಲೇನೆ ಹಿಂದೂಪರ ಸಂಘಟನೆಯ ಸಂಬಂಧಿಸಿದಂತಹ 35 ಕೇಸ್ಗಳನ್ನ ಹಿಂಪಡೆದಿತ್ತು. ಅದರಲ್ಲೂ ಕೂಡ ಈ ಒಂದು ದತ್ತಪೀಠದಲ್ಲಿ ಗೋರಿ ಧ್ವಂಸ ಪ್ರಕರಣ ಕೂಡ ಒಂದಾಗಿತ್ತು. ಆದ್ರೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ವಿಳಂಬ ಆಗಿದ್ರಿಂದ ಆ ಕೇಸ್ಗಳು ಮುಕ್ತಾಯವಾಗಿರ್ಲಿಲ್ಲ, ಜೊತೆಗೆ ಹಿಂಪಡೆಯಲು ಕೂಡ ಆಗಿರ್ಲಿಲ್ಲ. ಆದ್ರೆ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಏನು ಪೆಂಡಿಂಗ್ ಉಳಿಸ್ಕೊಂಡಿತ್ತು ಅಷ್ಟು ಕೇಸ್ಗಳನ್ನ ಈಗ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡ್ಲಿಕ್ಕೆ ಒಂದು ಸೂಚನೆ ನೀಡಿದೆ ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.